ಹಲೋ ಹಾಯ್ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮಿಸ್ಟರ್ ವಿ ಜಿ. ಸೊ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ಸಖತ್ತಾಗಿದ್ದೀನಿ. ಸೊ ಏನಪ್ಪ ಇವತ್ತು ವಿಶೇಷತೆ ಅಂತ ಯೋಚನೆ ಮಾಡ್ತಿದ್ರೆ ಈಗಾಗಲೇ ನಿಮಗೆ ಟೈಟಲ್ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ. ಪುರಾಣ ಪ್ರಸಿದ್ಧ ಗರುಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಎಲ್ಲಿದೆಯಪ್ಪ ಅಂದರೆ ನಿಯರ್ ಟು ಮುಳ್ಬಾಗಲ್ ಲೊಕೇಟ್ ಆಗಿದೆ ಗೈಸ್. ಎಕ್ಸಾಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಗರುಡ ದೇವರು ಒಂದು ಕೈಯಲ್ಲಿ ರಾಮ ಮತ್ತು ಇನ್ನೊಂದು ಕೈಯಲ್ಲಿ ಸೀತೆನ ಎತ್ಕೊಂಡಿರುವಂತಹ ವಿಗ್ರಹ ಗರ್ಭಗುಡಿಯಲ್ಲಿ ಇಲ್ಲೊಂದೇ ಕಡೆ ಅಂತ ಇರೋದು. ಬೇರೆ ಕಡೆ ಎಲ್ಲ ಈಚೆ ಕಡೆ ಧ್ವಜಸ್ತಂಭದಲ್ಲಿರುತ್ತೆ ಅಂತ ಅಲ್ಲಿನವ್ರು ಹೇಳಿರೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ನೋಡೋಣ ಏನು ಎತ್ತ ಅಂತ. ಸೊ ನೀವು ತಿಳ್ಕೊಳ್ಳೋರಂತೆ ಬನ್ನಿ. ಸೊ ಗೈಸ್ ಫೈನಲಿ 2 ಅವರ್ ಡ್ರೈವ್ ನಂತರ ಬಂದು ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೂ ಸಪ್ರೇಟ್ ಚಾರ್ಜಸ್ ಇದೆ ಗೈಸ್. ಸೊ ನಾವು ಮರದ ಕೆಳಗಡೆ ಪಾರ್ಕ್ ಮಾಡಿದ್ರು ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಕಾರ್ ಪಾರ್ಕಿಂಗ್ಗೆ. ಸೊ ಈಗ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಟೆಂಪಲ್ನ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ತುಂಬ ಪವರ್ಫುಲ್ ದೇವರು ಅಂತ ನಾನು ಕೇಳ್ಪಟ್ಟಿರೋ ಪ್ರಕಾರ ಗೈಸ್. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಈವನ್ ನನಗೆ ಈ ಟೆಂಪಲ್ಲು ಇದೆ ಅಂತ ಸಹ ಗೊತ್ತಿದ್ದಿಲ್ಲ. ಸೊ ವೆನ್ ಐ ವಾಸ್ ಸರ್ಚಿಂಗ್ ಅಬೌಟ್ ಇಟ್, ನಾನು ಕೇಳಿದ್ಮೇಲೆ ಸರ್ಚ್ ಮಾಡಿದಾಗ ಈ ಟೆಂಪಲ್ ಬಗ್ಗೆ ತುಂಬ ಕೇಳ್ಬಿಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನೋಡೋಣ ಏನು ಎತ್ತ ಅಂತ ನೋಡೋಣ ಬನ್ನಿ ಗೈಸ್. ಈ ಟೆಂಪಲ್ ಎಲ್ಲಪ್ಪ ಲೊಕೇಟ್ ಆಗಿದೆ ಅಂದರೆ ಮುಳ್ಬಾಗಲ್ ನಿಯರಲ್ಲಿ ಕುಲದೇವಿ ಅನ್ನೋ ಗ್ರಾಮದಲ್ಲಿ ಲೊಕೇಟ್ ಆಗಿದೆ ಗೈಸ್. ಸೊ ಇಟ್ಸ್ ನಿಯರ್ ಟು ಮುಳ್ಬಾಗಲ್. ಆ್ಯಕ್ಚುಲಿ ಇದೇನು ತುಂಬ ದೊಡ್ಡ ಊರೇನಲ್ಲ ಗೈಸ್, ಒಂದು ಸ್ಮಾಲ್ ಚಿಕ್ಕದಾಗೆ ಇದೆ, ಒಂದು ಹಳ್ಳಿ ಥರನೇ ಇದೆ. ಸೊ ನೋಡಿ ಇದೆ ಎಂಟ್ರೆನ್ಸು. ನಿಮ್ಗೆ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ ಕುಲದೇವಿ. ಸೊ ಇಲ್ಲಿನೂ ನಿಮಗೆ ಬೋರ್ಡ್ ಹಾಕಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಟೆಂಪಲ್ ಏನು ಅಷ್ಟೊಂದು ದೊಡ್ಡದೇನಿಲ್ಲ, ಚಿಕ್ಕದಾಗಿದೆ. ಸಖತ್ ಪೀಸ್ ಆಗಿದೆ ಇಲ್ಲಿ ಟೆಂಪಲ್ ಹತ್ರ ವಾತಾವರಣ ಹೇಳ್ಬೇಕಾದ್ರೆ. ಸೊ ನೋಡಿ ಇದೆ ಟೆಂಪಲ್ಲು. ಹಂಗಂತ ಏನು ತುಂಬ ದೊಡ್ಡ ಟೆಂಪಲ್ ಅಂತಲೇ ಇಲ್ಲ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪುರಾಣ ಪ್ರಸಿದ್ಧ ಗರುಡ ದೇವಾಲಯದ ಜೊತೆಗೆ ಉತ್ತರಮುಖಿ ಆಂಜನೇಯ ದೇವಸ್ಥಾನ ಸಹ ಇದೆ. ಸೊ ಈ ಊರ ನೇಮ್ ಬಂದ್ಬಿಟ್ಟು ಕುಲದೇವಿ ಅಂತ ಮುಳ್ಬಾಗಲ್ ತಾಲೂಕಲ್ಲಿ ಬರುತ್ತೆ. ನಾನು ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಬನ್ನಿ ಗೈಸ್ ದೇವಸ್ಥಾನದ ಒಳಗಡೆ ಹೋಗೋಣ. ಹಾಗೆ ಕ್ಯೂ ಪರವಾಗಿಲ್ಲ, ಒಂದು ರೇಂಜ್ಗಿದೆ. ಸೊ ನಾವು ಬೆಳಗ್ಗೆ ಇನ್ನೂ ಬೇಗ ಬಿಡಬೇಕಾಗಿತ್ತು, ಲೇಟಾಗಿ ಬಿಟ್ಟು ತಪ್ಪು ಮಾಡಿದ್ವಿ. ಸೊ ವೆಯ್ಟ್ ಮಾಡೋಣ. ಇನ್ನೊಂದು ಈಗ ಟೈಮ್ 11:30 ಆಗಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ 12:30 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ದೇವಸ್ಥಾನ ಸಖತ್ ಪೀಸ್ ಆಗಿದೆ ಗೈಸ್. ತುಂಬ ಜನ ಏನಿಲ್ಲ ಇವತ್ತು. ಸೊ ಮೇ ಬಿ ಮಾರ್ನಿಂಗ್ ಬಂದಿರ್ಬೋದು ಅಂದ್ಕೊಳ್ತೀನಿ, ಬಟ್ ಈಗ ಸದ್ಯಕ್ಕೆ ಜನ ಕಡಿಮೆ ಇದ್ದಾರೆ ಗೈಸ್. ದೇವಸ್ಥಾನದ ಒಳಗಡೆ ಫೋನ್ಸು ಪ್ರಾಹಿಬಿಟ್ ಮಾಡಿದ್ದಾರೆ, ಸ್ಟ್ರಿಕ್ಟ್ಲಿ ಯೂಸ್ ಮಾಡೋಂಗಿಲ್ಲ ಅಂತ ಬೋರ್ಡ್ಸ್ ಹಾಕಿದ್ದಾರೆ. ಸೊ ನಂಗೆ ಈಗಾಗಲೇ ಒಂದು ಕ್ಲಿಪ್ ಸಿಕ್ಕಿದೆ, ಅಲ್ಲಿ ಒಳಗಡೆ ಅರ್ಚಕರು ಮಾತಾಡಿರೋದು. ಆ ಕ್ಲಿಪ್ನ ಹಾಕಿರ್ತೀನಿ, ನೋಡ್ಕೊಂಬನ್ನಿ ಏನು ಹೇಳಿದ್ದಾರೆ ಅಂತ. ಆದ್ರೆ ಗರ್ಭಗುಡಿಯಲ್ಲಿ ರಾಮನನ್ನ, ಕೋದಂಡ ರಾಮನನ್ನ, ಸೀತೆಯನ್ನ ಹೊತ್ಕೊಂಡಿರುವಂತ ಈ ಅಲಂಕಾರದ ರೀತಿ ಭಗವಂತ ಗರ್ಭಗುಡಿಯಲ್ಲಿ ಇದು ಎಲ್ಲೂ ಪ್ರಪಂಚದಲ್ಲಿಲ್ಲ. ಅದಕ್ಕಾಗಿ ಇದನ್ನ ಏಕೈಕ ಗರುಡ ದೇವಸ್ಥಾನವಾಗಿ ಪರಿಗಣಿಸ್ತಾರೆ. ಇದನ್ನ ಪ್ರತಿಷ್ಠಾಪನೆ ಮಾಡಿರುವಂತವ್ರು ರಾಮಾನುಜಾಚಾರ್ಯರು. ಸುಮಾರು 11-12 ಶತಮಾನ ಕಾಲದವರು ರಾಮಾನುಜಾಚಾರ್ಯರು. ಅವರು ಅಲ್ಲಿಂದ ಸ್ಥಳಾಂತರಗೊಂಡಾಗ ಕರ್ನಾಟಕದಲ್ಲಿ ಸುಮಾರು ದೇವಾಲಯ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಈ ಒಂದು ನಮ್ಮ ಗರುಡನನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗೈಸ್ ನೋಡಿದ್ರಲ್ಲ ಯಾಕೆ ಇದನ್ನು ವಿಶ್ವದ ಏಕೈಕ ಗರುಡ ದೇವಸ್ಥಾನ ಅಂತ ಕರೀತಾರೆ ಅಂತ. ಸೊ ದೇವಸ್ಥಾನಕ್ಕೆ ತುಂಬಾ ಇತಿಹಾಸ ಇದೆ ಗೈಸ್. ತುಂಬ ಹಳೆಯ ದೇವಸ್ಥಾನ, 100 ವರ್ಷ ಮೇಲೆ ಆಗಿದೆ ಅಂತೆ ದೇವಸ್ಥಾನಕ್ಕೆ. ಸೊ ನನಗಂತೂ ಸಖತ್ ಪೀಸ್ ಅನ್ನಿಸ್ತು ದೇವಸ್ಥಾನಕ್ಕೆ ಹೋದಾಗ. ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನಿಸ್ತು. ನೀವು ಯಾರಾದರೂ ಮುಳ್ಬಾಗಲ್ ನಿಯರ್ ಅಥವಾ ಕೋಲಾರ್ ನಿಯರಲ್ಲಿದ್ದರೆ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಮುಳ್ಬಾಗಲ್ ಕೋಲಾರ್ ಅಂತಲ್ಲ, ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿದ್ದರೂ ವಿಸಿಟ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ ಗೈಸ್. ಸೊ ಅಲ್ಲಿ ಮತ್ತೆ ಇನ್ನೊಂದು ಶಾಸ್ತ್ರ ಹೇಳ್ತಾರೆ, ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದಕ್ಕೆಲ್ಲ ಪರಿಹಾರ ಹೇಳ್ತಾರೆ ಅಂತ ಕೇಳ್ಬಿಟ್ಟಿದ್ದೀನಿ. ಬಟ್ ನಂಗೆ ಅದ್ರ ಬಗ್ಗೆ ಪ್ರಾಪರ್ ಐಡಿಯಾ ಇಲ್ಲದಿರೋದ್ರಿಂದ ನಾನು ವೀಡಿಯೋ ಮಾಡಲಿಲ್ಲ. ನಿಮಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು ಆಲ್ ಗೈಸ್, ಸಿ ಯು ಸೂನ್.